ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡ್ರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರ್ಲೇಬೇಡ್ರಿ. ಈ ಎಲೆಕ್ಷನ್ ಬಂತು ಅಂದ್ರೆ ಸಾಕು ನೋಡ್ರಿಪ್ಪ, ಎಲ್ಲ ರಾಜಕೀಯ ಪಕ್ಷಗಳ ಡ್ರಾಮಾ ಇದ್ದೇ ಇರ್ತೈತಿ. ಅದ್ರಾಗೂ ಕಾಂಗ್ರೆಸ್ ಪಕ್ಷದವರು ಒಂದು ಹೆಜ್ಜೆ ಮುಂದೆ ಸ್ವಲ್ಪ ಜಾಸ್ತಿನೇ ನಾಟಕ ಅಂತ ತಿಳ್ಕೊರಿ ನೀವು. ಗೆಲ್ಲಕ್ಕೆ ಎಂಥೆಂಥ ಸುಳ್ಳುಗಳನ್ನು ಹೇಳ್ತಾರ, ಏನು ಸುದ್ದಿ. ಲಾಸ್ಟ್ ಟೈಮೇ ನೋಡಿರಲ್ಲ, 40% ಸರ್ಕಾರ ಅಂತ ಹೇಳಿತ್ತು, ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಸಹಿತ ಆಗಿರಲಿಲ್ಲ. ಈಗ ಮೋದಿ ಚೊಂಬು ಕೊಟ್ಟಾರಂತ ಹೇಳಿ ಎಲ್ಲ ಪೇಪರ್ನಾಗ ಫುಲ್ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟಾರ. ಪಕ್ಷದಾಗ ಅಭಿವೃದ್ಧಿಗೆಲ್ಲ ರೊಕ್ಕಿಲ್ಲ ಅಂತಾರ. ಹಿಂಗೆ ನೋಡಿದ್ರೆ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟಿಗೆ ಲಕ್ಷ ಖರ್ಚು ಮಾಡ್ತಾರ. ಹಂಗಾದ್ರೆ ರೊಕ್ಕ ಎಲ್ಲಿಂದ ಬಂತು ಹೇಳ್ರಿ? ನಮ್ಮದೇ ಟ್ಯಾಕ್ಸ್ ರೊಕ್ಕನ ತಗೊಂಡು ಸರ್ಕಾರ ಎಲ್ಲ ಖಾಲಿ ಮಾಡ್ಲಿಕ್ಕತ್ತದ ಏನಂತ ಸಂಶಯ ಬರಲೇನು ಹೇಳ್ರಿ? ಅಲ್ಲ, ಕಾಂಗ್ರೆಸ್ಸಿನ ಈ ಚೊಂಬಿನ ಮಾತಿಗೆ ಮೋದಿ ಬಾಜು ಕುಂತಾಗ್ಲೇ ದೇವೇಗೌಡರು ಭಾರಿ ಉತ್ತರ ಕೊಟ್ರು ನೋಡ್ರಿ. ಚೊಂಬು ಕೊಟ್ಟವ್ರು ಯಾರಂತ ಡೀಟೇಲ್ ಆಗಿ ಬಿಚ್ಚಿಟ್ರು. ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ 2014ರಲ್ಲಿ ಗುರಿ ಚೆಂಬನ್ನ ಕೊಡ್ತಾರೆ. ಅದನ್ನ ಇವತ್ತು 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು, ಹರಿಜನರು, ಗಿರಿಜನರು, ಹಿಂದುಳಿದ ವರ್ಗದವರು ಮತ್ತೆ ಸಣ್ಣ ಸಮಾಜವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನುಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ. ಬಿಜೆಪಿ ಟ್ವೀಟ್ನು ಭಾರಿ ಮಜಾ ಅದ. ಮೋದಿ ಬಂದು ದೇಶಾದ್ಯಂತ ಕೋಟಿ ಶೌಚಾಲಯ ಕಟ್ಸಿದ್ರು ಅಂತ ಹೇಳಿದ್ರು. ಈ ಚೊಂಬಿಗೆ ಕೌಂಟರ್ ಆಗಿ ಕೊಟ್ಟ ಟ್ವೀಟ್ ನೋಡಿ ಸಿದ್ದರಾಮಯ್ಯನವ್ರು ಶಾಕ್ ಆಗಿರಬಹುದು. 2013 ಹ್ಯಾಂಗಿತ್ತು, 2023 ಹ್ಯಾಂಗ್ ಆಗೈತಿ ಅನ್ನೋದು. ಅಲ್ರಪ್ಪ, ನಮ್ಮ ಕಡೆ ಒಂದು ಮಾತದ ತಮ್ಕಿ ತೊಗೊಂಡು ಹೋಗುದು ಅಂತ ಹೇಳಿ. ಹಿಂಗೆ ಕಾಂಗ್ರೆಸ್ನವ್ರ ಪರಿಸ್ಥಿತಿ ಹಿಂಗೆ ಆಗ್ಯದ. ಕೈಯಾಗ ಚೊಂಬು ಹಿಡ್ಕೊಂಡು ಮೋದಿಜಿನ ಅವಮಾನ ಮಾಡಬೇಕು ಅಂತ ನಿರ್ಧಾರ ಮಾಡ್ತು ಕಾಂಗ್ರೆಸ್. ಹೀಗಾಗಿ ತನ್ನ ಮಾತನ್ನು ಕೇಳುವಂಥ ನಲಪಾಡಿಗೆ ಎಲ್ಲ ಜವಾಬ್ದಾರಿ ಹೊರಿಸ್ಬಿಟ್ರು. ಆ ಜವಾಬ್ದಾರಿ ತಗೊಂಡು ಏನು ಮಾಡಿದ್ರೆ ನಲಪಾಡ, ಮೋದಿ ಬರೋ ದಾರ್ಯಾಗ ಚೊಂಬು ಹಿಡ್ಕೊಂಡು ಓಡ್ಲಿಕ್ಕೆ ಚಾಲು ಮಾಡಿದ್ರೆ. ಹೋಗ್ಲಿಕ್ಕತ್ತಿದ್ದ ಸ್ಪೀಡ್ ನೋಡಿದ್ರೆ ಇನ್ನೇನು ಮೋದಿ ಮೇಲೆ ಬೀಳ್ತಾರೋ ಹೊಡಿತಾರೋ ಅನ್ನೋರು ಹಂಗಿತ್ತಪ್ಪ. ಆದ್ರೆ ಭದ್ರತಾ ಸಿಬ್ಬಂದಿಗಳು ಫಟ್ ಅಂತ ಬಂದ್ರು ನೋಡ್ರಿ. ಅವ್ರ ಚೇಲಾಗಳನ್ನ ಲಾಕ್ ಮಾಡಿಬಿಟ್ರು. ಇನ್ನೊಂದು ದುರಂತ ಅಂದ್ರೆ ನಲಪಾಡ್ ಜೋಡಿ ರೌಡಿ ಶೀಟರ್ ಒಬ್ಬಿದ್ನಂತ. ಅರ್ಧ ಕಾಂಗ್ರೆಸ್ನಾಗ ಎಲ್ಲರೂ ಇಂಥವ್ರೆ ಅಂತ ಅನ್ನಿಸ್ಲಿಕ್ಕೆ ಚಾಲು ಆಗೈತಿ ಬಿಡ್ರಿ. ಇಂಥ ಹಣಿ ಬಾರದ ಸರ್ಕಾರಕ್ಕೆ ನೀರು ಕೊಡೋ ಯೋಗ್ಯತೆ ಇಲ್ಲ, ಚೊಂಬು ತೋರಿಸ್ತಾರಂತೀವ್ರು. ಈ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಸಖತ್ ಕೌಂಟರ್ ಕೊಟ್ಟಾರ್ರಪ್ಪ. ಮೋದಿ ಚೊಂಬು ಕೊಡ್ಲಿಕ್ಕತ್ತಿದ್ದು ಯಾರಿಗೆ ಅನ್ನೋದನ್ನ ಹೇಳ್ಯಾರ ನೋಡ್ರಿ. ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಕಾಂಗ್ರೆಸ್ನವರು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ನೀವೆಲ್ಲರೂ ನೋಡಿರಬೇಕು. ಅಡ್ವರ್ಟೈಸ್ಮೆಂಟ್ ಏನಿದೆ ಅಂತಂದ್ರೆ, ಒಂದು ಚೊಂಬು ಇಟ್ಟು ಆ ಚೊಂಬನ್ನು ಹಾಕಿ ಅವರು ತೋರಿಸಿದ್ದಾರೆ, ನರೇಂದ್ರ ಮೋದಿ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಸುಮ್ಮನೆ ಕಾಂಗ್ರೆಸ್ನವ್ರಿಗೆ ಹೇಳೋದು, ಇಲ್ಲಿ ಯಾರಾದ್ರೂ ಕಾಂಗ್ರೆಸ್ನವರು ಚಕ್ರವರ್ತಿ ಇವತ್ತು ಏನ್ ಮಾತಾಡ್ತಾರೆ ನೋಡ್ಲೇಬೇಕು ಅಂತ ಕೂತಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ ಲೀಡರ್ಗೆ ಹೇಳ್ಬಿಡಿ, ಚೊಂಬು ತಗೊಂಡು ಸಮಾಜದ ಜನ ಹೊರಗಡೆ ಹೋಗ್ತಾರೆ, ಬಯಲಿಗೆ ಹೋಗ್ತಾರೆ. ನರೇಂದ್ರ ಮೋದಿ ಬಂದ ಮೇಲೆ ಸಮಾಜದ ಜನ ಬಯಲಿಗೆ ಹೋಗೋದನ್ನ ನಿಲ್ಲಿಸೋದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿ ಮನೆಗೂ ಶೌಚಾಲಯ ಕಟ್ಟಿಕೊಟ್ಟ ನಂತರ ಆ ಜನ ಚೊಂಬು ತಗೊಂಡೋಗೋದು ನಿಲ್ಲಿಸಿದ್ದಾರೆ. ಈಗ ನರೇಂದ್ರ ಮೋದಿ ಚೊಂಬು ಕೊಟ್ಟಿರೋದು ಕರ್ನಾಟಕದ ಜನತೆಗಲ್ಲ. ನರೇಂದ್ರ ಮೋದಿ ಚೊಂಬು ಕೊಡ್ತಾ ಇರೋದು ಕಾಂಗ್ರೆಸ್ನವರಿಗೆ. ಇನ್ನು ಮುಂದೆ ನೀವು ಆಚೆ ಹೋಗಬಹುದು, ನಿಮ್ಮ ಕೆಲಸ ಮುಗೀತು ಇನ್ನು ಅಂತ ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಅವ್ರ ಕೈಯಲ್ಲಿ ಚೊಂಬು ಕೊಡ್ತಾ ಇದ್ದಾರಲ್ಲ, ಕಾಂಗ್ರೆಸ್ನವರಿಗೆ ಗೊತ್ತಾಗಿದೆ ಇನ್ನು ಚೊಂಬೆ ನಮ್ಗೆ ಸಿಕ್ಕಿರೋದು ಅಂತ. ಇನ್ನಿಲ್ಲೊಂದು ಮದುವೆ ಮನ್ಯಾಗ ಪುರೋಹಿತರಿಗೆ ಉಡಾಳ ಹುಡುಗರು ಅವಮಾನ ಮಾಡ್ಯಾರಪ್ಪ. ಅದನ್ನ ನೋಡ್ಲಿಕ್ಕತ್ರ ಎಂಥವ್ರಿಗೂ ಸಿಟ್ಟು ಬರ್ತೈತೆ ನೋಡ್ರಿ. ಇದನ್ನೇ ಅಣ್ಣಾಮಲೈ ಶೇರ್ ಮಾಡಿ ಪುರೋಹಿತರೊಬ್ಬರಿಗಾದ ಈ ಅವಮಾನವನ್ನು ನೋಡಿ ಮನಸ್ಸಿಗೆ ಬಹಳ ನೋವಾಗ್ಯದ. ಅವರು ಶುಭ ಕಾರ್ಯ ನಡೆಸ್ಕೊಡೋ ಮುಂದೆ ಈ ಥರ ಯಾಕೆ ಮಾಡಬೇಕಾಗಿತ್ತು? ಕುಟುಂಬದ ಹಿರಿಯರು ಇದನ್ನು ಹ್ಯಾಂಗ ಸುಮ್ಮನೆ ನೋಡ್ಲಿಕ್ಕತ್ತಿದ್ರು ಅನ್ನೋ ಪ್ರಶ್ನೆನ ಕೇಳ್ಯಾರವರು. ಇದಕ್ಕೆ ಯಾರೇ ಮಜಾಕ್ ಅಂತಾರೇನು ಹೇಳ್ರಿ? ಪುರೋಹಿತರ ತಲೆಗೆ ಗೋಣಿ ಚೀಲ ಹಾಕೋದು, ಪುರೋಹಿತರ ಮೇಲೆ ಕುಂಕುಮ, ಅಕ್ಷತೆ, ಬೆಡ್ಶೀಟ್ ಎಲ್ಲನೂ ಎಸ್ದು ಬಿಡ್ತಾರ. ಅಲ್ಲ, ಪುರೋಹಿತರಿಗೆ ಇಷ್ಟೆಲ್ಲ ಅವಮಾನ ಮಾಡ್ಲಿಕ್ಕತ್ತಿದ್ರು ಸಹಿತ ಅಲ್ಲಿರೋರು ಇದನ್ನು ನೋಡಿ ನಗಲಿಕ್ಕತ್ತಿದ್ರೆ ಹೊರತು ಯಾರೊಬ್ರು ಯುವಕರನ್ನ ತಡೆದು ಹಿಂಗೆ ಮಾಡಬೇಡ್ರಪ್ಪ ಅಂತ ಅನ್ಲಿಲ್ಲ. ಕಡಿಕ ಅವಮಾನವನ್ನು ತಾಳಲಾರದೆ ಪುರೋಹಿತರೇ ಮಂಟಪದಿಂದ ಎದ್ದು ಹೋಗ್ಬಿಟ್ರು.
ಪುರೋಹಿತರಿಗಾದ ಈ ಅವಮಾನ ಎಂಥವ್ರಿಗೂ ಬೇಸರ ತರಿಸ್ತೈತೆ ನೋಡ್ರಪ್ಪ. ಕೊಡಿಸು ಕೊಡಿಸು ಕಿಂಚಿತ್ತು ಕರುಣೆಯ ಅಂಕಣ. ಇನ್ನು ಇಲ್ಲೊಬ್ಬಕ್ಕೆ ಮುಸ್ಲಿಂ ಹೆಣ್ಮಗಳ ಲಾಜಿಕ್ ಕೇಳಿದ್ರೆ ನಗಬೇಕು ಅಳಬೇಕು ಒಂದೂ ತಿಳಿಯಂಗಿಲ್ಲ ನೋಡ್ರಿ. ಆಕಿಗೆ 7 ಮಕ್ಕಳಾಗ್ಯಾವಂತ, ಎಲ್ಲಾನು ಅಲ್ಲಾ ಕೊಟ್ಟಿದ್ದಂತ. ಆದ್ರೆ ಮೋದಿ ಅವಧಿದಾಗ ಬಡತನ ಅಂತ. ರಾಹುಲ್ ಗಾಂಧಿ ಬಂದ್ರೆ ಎಲ್ಲನೂ ಸರಿ ಆಗ್ತದಂತ. प्रधानमंत्री राहुल बनेंगे तो बहुत अच्छी बात है और गर्व की बात है. गर्व की बात है. बिल्कुल. कैसे? इसलिए कि वो कुछ करने चाहते हैं देश के लिए. राहुल जी जी. अच्छा, स्मार्टफोन चलाती हैं कि नहीं? नहीं, हम तो नहीं चलाते स्मार्टफोन, मेरे लड़का लोग चलाते हैं. बाल बच्चा सब कितना है? 7. 7 बाल बच्चा. यस. तो गरीबी नहीं आएगी तो कैसे आएगा इतना बाल बच्चा? अब सब अल्लाह का दिया हुआ है मैडम, सब तो अल्लाह का देन है ना. वो गरीबी किसका देन है? गरीबी तो मतलब देना ही है मोदी जी का. गरीबी मोदी जी की देन है. ಅಲ್ಲವ್ವ ಮಹಾತಾಯಿ, ಮೋದಿ ಹೆಂಗೆ ನಿನ್ನ ಬಡತನಕ್ಕೆ ಕಾರಣ ಆಗ್ತಾರೆ ಹೇಳ ಸ್ವಲ್ಪ. 7 ಮಕ್ಕಳ ಹಡಿ ಅಂತ ಮೋದಿ ಏನು ಮೆಸೇಜ್ ಮಾಡಿದ್ರ ನಿನಗೆ? ಅಲ್ಲ, ಈ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಒಂದು ಶಬ್ದ ಐತೆ, ಅದ್ರ ಬಗ್ಗೆ ಏನ್ರಿ ಗೊತ್ತೈತೆ ನಿನಗೆ? ಈ ರಾಹುಲ್ ಗಾಂಧಿ ಬಂದ್ರೆ ಬಡತನ ಹೆಂಗೆ ಹೋಗ್ತೈತಿ, ಎಲ್ಲಿ ಹೋಗ್ತೈತಿ? ಯಪ್ಪ, ಹೋಗಿ ನಿಂಬಲ್ಲಿ ಪ್ರಶ್ನೆ ಕೇಳಲಿಕ್ಕತ್ತೀನಲ್ಲ, ನನಗೆ ಬುದ್ಧಿ ಇಲ್ಲ ಅಂತ ಅನ್ಸ್ಲಿಕ್ಕತ್ತ ನೋಡ್ರಿ. ಇನ್ನು ಕಮೆಂಟ್ ಬಾಕ್ಸ್ ನೋಡೋಣ. ಇವತ್ತಿನ ಕಮೆಂಟ್ ಸೆಗ್ಮೆಂಟ್ನಾಗ ಶಿವಣ್ಣ ಪರಮೇಶ್ವರಯ್ಯ 5188 ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ. ಯವ್ವ ಶ್ವೇತಮ್ಮ, ಒಂದು ಕಾಲದ ಕುಖ್ಯಾತ ರೌಡಿ ಕೋತ್ವಾಲನ ಶಿಷ್ಯರು ಸರ್ಕಾರ ನಡೆಸುತ್ತಿರುವಾಗ ನೀವು ಶಾಂತಿಯ ತೋಟ ಬಯಸ್ತಿರಲ್ಲ, ಅದು ಹೇಗೆ ಸಾಧ್ಯ ಮೇಡಮ್ ಅಂತ ಕೇಳ್ಯಾರ. ಆಯ್ತು ಬಿಡ್ರಿಯಪ್ಪ, ನಿಮ್ಮ ಮಾತು ಒಪ್ಕೊಂಡ್ಬಿಡ್ತೀನಿ ನಾನು. ಇನ್ನು ಮತ್ತೊಬ್ಬರು ಅಂದ್ರೆ ಜನರ ಮೇಲೆ ಹೆಂಗೆ ಜವಾಬ್ದಾರಿ ಅದ ಅನ್ನುವಂಥದ್ದು ತೋರ್ಸಾರ. ಅನ್ಫಾರ್ಚುನೇಟ್ಲಿ ಪೀಪಲ್ ಲೂಸಿಂಗ್ ದೇರ್ ಫ್ಯಾಮಿಲಿ ಮೆಂಬರ್ಸ್ ಫಾರ್ 2000 rupees ಬಿಕಾಸ್ ಆಫ್ ದ ಮಿಸ್ಟೇಕ್ ಪೀಪಲ್ ಮೇಡ್ ವೈಲ್ ವೋಟಿಂಗ್. ಎವ್ರಿ ಹಿಂದೂಸ್ ಶುಡ್ ಸ್ಟ್ರಗಲ್ ಫಾರ್ ಅನದರ್ 4 years. ಶೇಖರ್ MR 1736 ಅನ್ನೋಂಥವ್ರು ಕಮೆಂಟ್ ಮಾಡ್ಯಾರ. ಆ 1-2 ರೊಕ್ಕದ ಆಸೆಗಾಗಿ, ಗ್ಯಾರಂಟಿ ಫ್ರೀ ಯೋಜನೆ ಅಂತ ಆಸೆಗಾಗಿ ಬಿದ್ದು ಓಟ್ ಹಾಕಿದ್ದಕ್ಕೆ 4 ವರ್ಷ ತನಕ ಈಗ ಹಿಂದೂಗಳು ಎಲ್ಲ ಈ ಪರಿಸ್ಥಿತಿ ಅನುಭವಿಸ್ಬೇಕು ಅಂತ ಬರೆದಾರ. ಇನ್ನೊಬ್ರು ನಮ್ಮ ಕಾರ್ಯಕ್ರಮದ ಅಂದರೆ ಮಂಜುನಾಥ್ ಶರ್ಮಾ 64 ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ. ಪ್ಲೀಸ್ ಶೋ ಬಿಗ್ಗರ್ ಆ್ಯಂಡ್ ಕ್ಲಿಯರ್ ವಿಡಿಯೋ ಕ್ಯಾಪ್ಸೂಲ್ಸ್. ಅಂದ್ರೆ ನಮ್ಮ ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮದಲ್ಲಿ ಬರುವಂಥ ವಿಡಿಯೋಗಳನ್ನು ಸ್ವಲ್ಪ ದೊಡ್ಡದಾಗಿ ಕ್ಲಿಯರ್ ಆಗಿ ವಿಡಿಯೋ ಹಾಕ್ರಿ ಅಂತ ಹೇಳ್ಯಾರ. ಇದನ್ನು ನಾವು ಗಮನಿಸ್ತೀವಿ, ಇದನ್ನು ಹಾಕ್ತೀವಿ ಅಂತ ಹೇಳ್ತೀನಿ. ಈಗ ಮತ್ತೊಬ್ಬರು ಜನರ ಮ್ಯಾಲೆ ಎಷ್ಟು ಜವಾಬ್ದಾರಿ ಅದ ಅಂತ ಯೂಸರ್ OL1WS7VXZ ಇವರು ಕಮೆಂಟ್ ಮಾಡ್ಯಾರ. ಅಕ್ಕ, ಎಲ್ಲ ಅಪರಾಧಗಳಿಗೆ ಸಿದ್ದು DK ಕಾರಣ ಅಲ್ಲ. ಹೌದು ಬಿಡ್ರಿ, 10 kg ಅಕ್ಕಿಗೋಸ್ಕರ ಅವರಿಗೆ ಓಟ್ ಹಾಕಿದ್ರಲ್ಲ ನಮ್ಮ ಜನರು, ಇವರು ನಿಜವಾದ ಅಪರಾಧಿಗಳು. ಇನ್ನು ಮುಂದೆ ಆದರೂ ಮೋದಿ ಜೊತೆ ಕೈ ಜೋಡಿಸಿದರೆ ನಾವು ಮತ್ತು ನಮ್ಮ ದೇಶ ಚೆನ್ನಾಗಿ ಇರುತ್ತೇವೆ. ಇಲ್ಲಾಂದರೆ ನಾವು ರಾಮನ ಪಾದ ಸೇರಲ್ಲ, ಅವರು ನಮ್ಮನ್ನು ಅಲ್ಲಾನ ಪಾದಕ್ಕೆ ಸೇರಿಸ್ತಾರೆ. ಓನ್ಲಿ ವೋಟ್ ಫಾರ್ BJP. ಜೈ ಹಿಂದ್, ಜೈ ಮೋದಿಜಿ ಅಂತ ಕಮೆಂಟ್ ಮಾಡ್ಯಾರ. ಅದೇ ಜನರ ಮೇಲೆ ನೋಡ್ರಿ, ಸತ್ತ ಪ್ರಜೆಗಳಾಗಬೇಡ್ರಿ, ಸತ್ ಪ್ರಜೆಗಳಾಗ್ರಿ ಅಂತ ಜನರ ಮೇಲೂ ಎಷ್ಟು ಜವಾಬ್ದಾರಿ ಅದ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಾರ. ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ಬರು ನಾ ಆವಾಗಿಂದ ಹೇಳಲಿಕ್ಕತ್ತೀನಿ, ಕಮೆಂಟ್ ಮಾಡ್ತಾ ಹೊಸ ಕವಿಗಳು, ಅವರಲ್ಲಿ ಕವಿತ್ವ ಜಾಸ್ತಿ ಆಗ್ಲಿಕ್ಕತ್ತದ. ಸುಂದರೇಶ್ ಅನ್ನುವಂಥವ್ರು ಒಂದು ಇತ್ತೀಚೆಗೆ ಕವನ ಬರೆದಿದ್ರು, ಈಗ ಮತ್ತೊಂದು ಕವನ ಬರೆದಾರ. ಅವರ ಪ್ರಾಸಬದ್ಧ ಪದಗಳು ಎಷ್ಟಾಯಿತು, ಈ ಕವನ ಮೂಲಕ ಇವತ್ತು ಮುಗಿಸೋಣ. 60 ವರ್ಷಗಳು ಅಧಿಕಾರದಲ್ಲಿದ್ದಾಗ ಕಾಂಗಿಗಳು ಅಭಿವೃದ್ಧಿಯೇ ಮಾಡದೆ ಮಾಡುತ್ತಿದ್ದರೂ ಬರೀ ಆಕಳಿಕೆ. ವರ್ಷಗಳಿಂದ ಅಕ್ರಮವಾಗಿ ಮಾಡಿದ್ದಾರೆ ಕೋಟ್ಯಾಂತರ ಗಳಿಕೆ. ಕೇವಲ ಬಾಂಧವರ ಓಲೈಕೆಗಾಗಿ ಬಿಡುಗಡೆ ಮಾಡಿದ್ದಾರೆ ಬಿಟ್ಟಿ ಗ್ಯಾರಂಟಿಗಳ ಪ್ರಣಾಳಿಕೆ. ಆ ಬಾಂಧವರಾದರೋ ಹೊಂದಿದ್ದಾರೆ ಅತ್ಯಾಚಾರ, ಕೊಲೆ, ಸುಲಿಗೆ, ದೊಂಬಿ, ಗದ್ದಲ ತುಂಬಿರುವ ಬತ್ತಳಿಕೆ. ಕಾಂಗ್ರೆಸ್ಸಿನ ಮತದಾರರಿಗೆ ಇಲ್ಲವೇ ಇಲ್ಲ ಸ್ವಲ್ಪವೂ ಸಾಮಾನ್ಯ ತಿಳುವಳಿಕೆ. ಹಾಗಾಗಿ ಅವರುಗಳಿಗೆ ಕೊಡಬೇಕಿರುವ ಮದ್ದು ಅರಿವಳಿಕೆ. ಭಾರಿ ಬರೆದಿರಿ, ಪ್ರಾಸಬದ್ಧ ಅರ್ಥಗರ್ಭಿತವಾದಂಥ ಕವನ. ಸುಂದರೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮ ಮುಗಿಸ್ಲಿಕ್ಕತ್ತೀನಿ. ನಾಳೆ ಇಂಥವೇ ಮತ್ತೊಂದಿಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.